ಬಿಹೈಂಡ್ ಅಂದರೆ ಹಿಂದೆ. ಬಿಹೈಂಡನ್ನು ಹೇಗೆ ಉಪಯೋಗಿಸುವುದು ಅಂತ ನೋಡೋಣ. ಬಿಹೈಂಡ್ ಅಂದರೆ ಯಾವುದಾದರೂ ಒಂದು ವಸ್ತು ಅಥವಾ ವ್ಯಕ್ತಿಯ ಹಿಂದೆ ಅಥವಾ ಬೆನ್ನಿನ ಹಿಂಭಾಗದಲ್ಲಿ ಇರುವುದನ್ನು ಸೂಚಿಸಲು ಬಳಸುವ ಪದ. ಬಿಹೈಂಡ್ ಅಂದರೆ ಯಾವುದಾದರೂ ಒಂದು ವಸ್ತು ಅಥವಾ ವ್ಯಕ್ತಿಯ ಹಿಂದೆ ಅಥವಾ ಬೆನ್ನಿನ ಹಿಂಭಾಗದಲ್ಲಿ ಇರುವುದನ್ನು ಸೂಚಿಸಲು ಬಳಸುವ ಪದ. ಇದನ್ನು ಸಮಯದ ವಿಷಯದಲ್ಲಿ ಕೂಡ ಬಳಸಬಹುದು. ಬಿಹೈಂಡ್ ಇದನ್ನು ಸಮಯದ ವಿಷಯದಲ್ಲಿ ಕೂಡ ಬಳಸಬಹುದು. ನಾನು ಮುಂದೆ ಕಲಿಸ್ತೇನೆ. ಪ್ರಿಪೊಸಿಷನ್ಸ್ ಆಫ್ ಟೈಮ್ ಬಂದಾಗ ಕಲಿಸ್ತೇನೆ. ಈಗ ನಾನು ಅದರ ಅರ್ಥವನ್ನಷ್ಟೇ ಕೊಡ್ತಾ ಇದ್ದೇನೆ. ಅವನು ಬಾಗಿಲಿನ ಹಿಂದೆ ಅಡಗಿದ್ದಾನೆ. ಹಿ ಈಸ್ ಹೈಡಿಂಗ್ ಬಿಹೈಂಡ್ ದ ಡೋರ್. ಅವನು ಬಾಗಿಲಿನ ಹಿಂದೆ ಅಡಗಿದ್ದಾನೆ. ಹಿ ಈಸ್ ಹೈಡಿಂಗ್ ಬಿಹೈಂಡ್ ದ ಡೋರ್. ದೇವಸ್ಥಾನವು ಶಾಲೆಯ ಹಿಂದಿದೆ. ದ ಟೆಂಪಲ್ ಈಸ್ ಬಿಹೈಂಡ್ ದ ಸ್ಕೂಲ್. ದೇವಸ್ಥಾನವು ಶಾಲೆಯ ಹಿಂದಿದೆ. ದ ಟೆಂಪಲ್ ಈಸ್ ಬಿಹೈಂಡ್ ದ ಸ್ಕೂಲ್. ನನ್ನ ಹಿಂದೆ ನಿಂತುಕೋ. ಸ್ಟ್ಯಾಂಡ್ ಬಿಹೈಂಡ್ ಮೀ. ನನ್ನ ಹಿಂದೆ ನಿಂತುಕೋ. ಸ್ಟ್ಯಾಂಡ್ ಬಿಹೈಂಡ್ ಮೀ. ಕಾರು ಬಸ್ಸಿನ ಹಿಂದೆ ಇದೆ. ದ ಕಾರ್ ಈಸ್ ಬಿಹೈಂಡ್ ದ ಬಸ್. ಕಾರು ಬಸ್ಸಿನ ಹಿಂದೆ ಇದೆ. ದ ಕಾರ್ ಈಸ್ ಬಿಹೈಂಡ್ ದ ಬಸ್. ಸೂರ್ಯ ಮೋಡಗಳ ಹಿಂದೆ ಹೋದನು. ದ ಸನ್ ವೆಂಟ್ ಬಿಹೈಂಡ್ ದ ಕ್ಲೌಡ್ಸ್. ಸೂರ್ಯ ಮೋಡಗಳ ಹಿಂದೆ ಹೋದನು. ದ ಸನ್ ವೆಂಟ್ ಬಿಹೈಂಡ್ ದ ಕ್ಲೌಡ್ಸ್. ಅವಳು ಕನ್ನಡಿಯ ಹಿಂದೆ ಏನೋ ಇಟ್ಟಳು. ಶಿ ಕೆಪ್ಟ್ ಸಮಥಿಂಗ್ ಬಿಹೈಂಡ್ ದ ಮಿರರ್. ಅವಳು ಕನ್ನಡಿಯ ಹಿಂದೆ ಏನೋ ಇಟ್ಟಳು. ಶಿ ಕೆಪ್ಟ್ ಸಮಥಿಂಗ್ ಬಿಹೈಂಡ್ ದ ಮಿರರ್. ನಾನು ನನ್ನ ಕೆಲಸದಲ್ಲಿ ಹಿಂದೆ ಬಿದ್ದಿದ್ದೇನೆ. ಐ ಆಮ್ ಬಿಹೈಂಡ್ ಇನ್ ಮೈ ವರ್ಕ್. ನಾನು ನನ್ನ ಕೆಲಸದಲ್ಲಿ ಹಿಂದೆ ಬಿದ್ದಿದ್ದೇನೆ. ಐ ಆಮ್ ಬಿಹೈಂಡ್ ಇನ್ ಮೈ ವರ್ಕ್. ಅವನ ಯಶಸ್ಸಿನ ಹಿಂದೆ ಕಠಿಣ ಪರಿಶ್ರಮವಿದೆ. ದೆರ್ ಈಸ್ ಹಾರ್ಡ್ ವರ್ಕ್ ಬಿಹೈಂಡ್ ಹಿಸ್ ಸಕ್ಸಸ್. ಅವನ ಯಶಸ್ಸಿನ ಹಿಂದೆ ಕಠಿಣ ಪರಿಶ್ರಮವಿದೆ. ದೆರ್ ಈಸ್ ಹಾರ್ಡ್ ವರ್ಕ್ ಬಿಹೈಂಡ್ ಹಿಸ್ ಸಕ್ಸಸ್.